ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಡ್ರಿಂಕ್ನ ತೊಗೊಂಡು ಬಂದಿದ್ದೀನಿ. ಮಿಲ್ಕ್ ಶೇಕು, ಮಾವಿನ ಹಣ್ಣು ಮತ್ತು ಕರ್ಬೂಜದ್ದು ಜ್ಯೂಸ್ ತೊಗೊಂಡು ಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಯಾರು ಅತಿಥಿಗಳು ಬಂದರೆ ಒಂದು ಡೆಸರ್ಟ್ ಹಾಕಿ ಕೂಡ ಕೊಡ್ಬೋದು, ಇಲ್ಲಾಂದರೆ ಸ್ಟಾರ್ಟಿಂಗು ಡ್ರಿಂಕ್ ಆರ್ ವೆಲ್ಕಮ್ ಡ್ರಿಂಕ್ ಥರ ಆದರೂ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಒಂದೆರಡು ಮಾವಿನ ಹಣ್ಣು ನೋಡಿ ಈ ಥರ ಪಲ್ಪ್ ಥರ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಾನು ಅಲ್ಫಾನ್ಸೋ ಮ್ಯಾಂಗೋ ಅಥವಾ ಬಾದಾಮಿ ತೊಗೊಂಡಿದ್ದೀನಿ. ಇಲ್ಲಿ ಒಂದೆರಡು ತೊಗೊಂಡು ಈ ಥರ ಪಲ್ಪ್ ತೊಗೊಂಡು ಬಂದಿದ್ದೀನಿ. ಸೊ ಇದಕ್ಕೆ ನಾವು ಒಂದು ಚಿಕ್ಕ ಸೈಜು ಮಸ್ಕಮಿಲನ್ನ ಸಿಪ್ಪೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಸಕ್ಕರೆ ಕೂಡ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಮಸ್ಕಮಿಲನ್ನು ಎಲ್ಲ ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ. ಮಾವಿನ ಹಣ್ಣು ಈ ಥರದ್ದು 2 ಹಾಕ್ಕೊಂಡಿದ್ದೆ. ಬೇಸಿಗೆಗೆ ಊಟಕ್ಕಿಂತ ಈ ಜ್ಯೂಸ್ ಕುಡಿಯೋದೇ ಒಂಥರ ಸಂಭ್ರಮ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊತಿದ್ದೀನಿ, ಯಾಕಂದರೆ ಹಣ್ಣಲ್ಲೇ ತುಂಬ ಸ್ವೀಟ್ನೆಸ್ ಇರುತ್ತಲ್ಲ, ಅದರಿಂದ ಜಾಸ್ತಿ ಏನು ಬೇಕಾಗಲ್ಲ. ಹಾಲೆಲ್ಲ ಹಾಕೊಳ್ಳೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕೋಬೇಕಾಗತ್ತೆ. ಅದರಿಂದ ಇಲ್ಲಿ ನಾನು 1 ಲೀಟ್ರ್ ಹಾಲನ್ನ ಪೂರ್ತಿ ಉಪಯೋಗಿಸ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ರುಬ್ಬಕ್ಕೆ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ನೀರು ನಾನು ಸ್ವಲ್ಪನೂ ಸೇರಿಸ್ತಾ ಇಲ್ಲ. ಸೊ ತುಂಬಾ ಟೇಸ್ಟಿ ಇರುತ್ತೆ ಇದು. ನೀವು ಮಾಡ್ಕೊಳ್ಳಿ, ಮಾಡ್ತೀರಾ, ಬಟ್ ಸ್ಟಿಲ್ ನಾನು ಸುಮ್ಮನೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ಶೇರ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ರುಬ್ಬಿರೋ ಅಂಥ ಮಿಶ್ರಣನ ನಾವು ಈ ಕಟ್ ಮಾಡ್ಕೊಂಡಿರೋ ಹಣ್ಣುಗಳಿಗೆ ಹಾಕೋತಾ ಇದ್ದೀವಿ. ಇಲ್ಲಿ ಹಣ್ಣು, ದ್ರಾಕ್ಷಿ, ಬಾಳೆಹಣ್ಣು ಮತ್ತು ಕಟ್ ಪೀಸಸ್ಸು, ಮಾವಿನ ಹಣ್ಣದ್ದು ಕಟ್ ಪೀಸಸ್ಸು ಎಲ್ಲ ಇದೆ. ಸಬ್ಜಾ ಸೀಡ್ ಕೂಡ, ಬೀಜ ಕೂಡ ನಾನು ನೆನೆಸಿ ಇದ್ರೊಳಗಡೆ ಹಾಕಿದ್ದೀನಿ. ನೋಡಿ ಅಲ್ಲಿ ಕೆಳಗಡೆ ನೆನ್ಕೊಂಡಿದೆ ಅದು ಚೆನ್ನಾಗಿ. ಒಂದು 4ರಿಂದ 5 ಸ್ಪೂನ್ ಹಾಕಿದ್ದೀನಿ. ಸೊ ಈ ಥರ ಒಂದು ಕ್ಲೀನಾಗಿ ಮಿಕ್ಸ್ ಕೊಡೋಣಂತೆ. ಇನ್ನೊಂದು ಸ್ವಲ್ಪ ಹಾಲು ಉಳಿದಿತ್ತು, ಅದು ಕೂಡ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ವಿ. ಬರೀ ಜ್ಯೂಸ್ ಥರನೂ ಕುಡಿಬೋದು, ಆದರೆ ನಾನು ಹಣ್ಣಿತ್ತಲ್ಲ ಮನೇಲಿ, ಸೊ ಎಲ್ಲ ಮಿಕ್ಸ್ ಮಾಡಿ ಫ್ರೂಟ್ ಮಿಕ್ಸ್ಚರ್ ಥರ ಚೆನ್ನಾಗಿರುತ್ತೆ. ನಾನು ಆಗಲೇ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ ಬೇರೆ ಥರ. ಇದು ಮಸ್ಕ್ ಮಿಲನ್ ಹಾಕ್ತಾಯಿದ್ನಲ್ಲ, ಅದರಿಂದ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಸೊ ಯಾವುದಾದ್ರೂ ಫಂಕ್ಷನ್ ಬಂದರೆ ಅಕಸ್ಮಾತ್ ಎಲ್ಲ ಡೆಸರ್ಟ್ ಥರನೂ ಯೂಸ್ ಮಾಡ್ಬೋದು ಇದು. ಸೊ ಇಲ್ಲಿ ಸ್ವಲ್ಪ ನೋಡಿ ದಾಳಿಂಬೆ ಹಣ್ಣು ಇವಾಗಲೂ ಹಾಕ್ತಿದ್ದೀನಿ. ಆಮೇಲೆ ಗಾರ್ನಿಷ್ಗೂ ಸ್ವಲ್ಪ ಇಟ್ಕೊಂಡಿದ್ದೀನಿ. ರೆಡಿ ಆಯಿತು ನೋಡಿ ನಮ್ಮದು ಸೂಪರಾಗಿರೋ ಕರ್ಬೂಜ ಮಾವಿನ ಹಣ್ಣಿನ ಮಿಲ್ಕ್ ಶೇಕು. ಸೊ ನಾನಿಲ್ಲಿ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವೊಂದು ಸರಿ ಟ್ರೈ ಮಾಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ ನೋಡಿ. ಇಲ್ಲಿ ಐಸ್ ಕ್ರೀಮ್ ಕೂಡ ಹಾಕೋತಾ ಇದ್ದೀನಿ. ಅಷ್ಟು ಒಂದು ಒಳ್ಳೆ ಡೆಸರ್ಟ್ ರೆಡಿ ಆಯಿತು ನೋಡಿ. ಏನಿದ್ರೆ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ಕಷ್ಟ, ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕಿದೆಲ್ಲ ಇಂಟ್ರೆಸ್ಟಿಂದ. ಸೊ ಹಣ್ಣೆಲ್ಲ ಇದ್ದರೆ ವೇಸ್ಟ್ ಆಗುತ್ತಲ್ಲ, ಅದ್ರ ಬದಲು ಈ ಥರ ಮಾಡಿಕೊಟ್ರೆ ಗೆಸ್ಟೆಲ್ಲ ಬಂದಾಗ ಎಲ್ಲ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ನಾವು ಕೂಡ ಎಂಜಾಯ್ ಮಾಡ್ಬೋದು. ಸಮ್ಮರ್ಗೆ ಒಳ್ಳೆ ಡ್ರಿಂಕ್ ಇದು. ನೀವು ಪ್ರಯತ್ನ ಪಟ್ಟು ನೋಡಿ ಒಂದು ಸತಿ. ಸೊ ಮೇಲ್ಗಡೆ ಎಲ್ಲ ಬೇಕಾಗಿದ್ದ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಕೋಬೋದು ಗಾರ್ನಿಷ್ಗೆ. ಸೊ ಸರ್ವಿಂಗಿಗೆ ರೆಡಿ ಆಯಿತು ನಮ್ಮದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ನೋಡಿದ್ರೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮಗೂ? ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.